ಪಾರ್ಥ, ನಿನ್ನ ಮುಖದಲ್ಲಿ ಚಿಂತೆಯ ಕಾರ್ಮೋಡಗಳು ದಟ್ಟವಾಗಿವೆ. ಜೀವನದ ಈ ಮಹಾಸಮರದಲ್ಲಿ ಗೆಲುವು ಹೇಗೆ ಸಾಧ್ಯವೆಂಬ ಗೊಂದಲ ನಿನ್ನ ಕಣ್ಣುಗಳಲ್ಲಿ ಕಾಣುತ್ತಿದೆ. ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಕುರುಕ್ಷೇತ್ರದಲ್ಲಿ ಹೋರಾಡುತ್ತಿರುತ್ತಾನೆ. ಕೆಲವರು ಗೆಲ್ಲುತ್ತಾರೆ, ಕೆಲವರು ಸೋಲುತ್ತಾರೆ. ಆದರೆ ಗೆಲುವಿನ ರಹಸ್ಯವೇನು ಎಂದು ನೀನು ಕೇಳುತ್ತಿದ್ದೀಯ? ಅದು ಯಾವುದೋ ಮಹಾನ್ ಯಾಗ, ಯಜ್ಞ ಅಥವಾ ಕಠಿಣ ತಪಸ್ಸಿನಲ್ಲಿಲ್ಲ ಮಿತ್ರ. ಅದು ಅಡಗಿರುವುದು ಕೇವಲ 4 ಸರಳ ಸತ್ಯಗಳ ಅರಿವಿನಲ್ಲಿ. ಈ 4 ಯಾರು ಅರ್ಥ ಮಾಡಿಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಸೋಲೆಂಬುದೇ ಇಲ್ಲ. ಅವರ ಪಾಲಿಗೆ ಪ್ರತಿ ಹೆಜ್ಜೆಯೂ ವಿಜಯದ ಯಾತ್ರೆಯೇ. ಮೊದಲನೆಯದಾಗಿ ನಿನ್ನ ಸ್ವಧರ್ಮವನ್ನು ನೀನು ಅರಿಯಬೇಕು. ಸ್ವಧರ್ಮವೆಂದರೆ ನಿನ್ನ ಸಹಜವಾದ ಕರ್ತವ್ಯ, ನಿನ್ನ ಪ್ರವೃತ್ತಿ, ನಿನ್ನ ಇರುವಿಕೆಯ ಉದ್ದೇಶ. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಧರ್ಮವಿದೆ. ನದಿಯ ಧರ್ಮ ಹರಿಯುವುದು, ಸೂರ್ಯನ ಧರ್ಮ ಬೆಳಗುವುದು, ಬೀಜದ ಧರ್ಮ ಮೊಳಕೆಯೊಡೆದು ಮರವಾಗುವುದು. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ಸಹಜ ಮಾರ್ಗವಿರುತ್ತದೆ. ಒಬ್ಬ ಶಿಲ್ಪಿಗೆ ಸುಂದರ ಮೂರ್ತಿ ಕೆಪ್ಪುವುದು ಅವನ ಧರ್ಮ. ಒಬ್ಬ ವೈದ್ಯನಿಗೆ ರೋಗಿಯನ್ನು ಗುಣಪಡಿಸುವುದು ಅವನ ಧರ್ಮ. ಒಬ್ಬ ಸೈನಿಕನಿಗೆ ಧರ್ಮದ ರಕ್ಷಣೆಗಾಗಿ ಹೋರಾಡುವುದು ಅವನ ಧರ್ಮ. ಜನರು ತಮ್ಮ ಜೀವನದಲ್ಲಿ ಸೋಲಲು ಕಾರಣವೇನೆಂದರೆ ಅವರು ತಮ್ಮ ಸ್ವಧರ್ಮವನ್ನು ಮರೆತು ಅನ್ಯರ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸುತ್ತಾರೆ. ಇನ್ನೊಬ್ಬರ ಯಶಸ್ಸನ್ನು ಕಂಡು ಅವರಂತೆ ಆಗಲು ಹೋಗಿ ತಮ್ಮತನವನ್ನೇ ಕಳೆದುಕೊಳ್ಳುತ್ತಾರೆ. ಕೋಗಿಲೆಯು ಕಾಗೆಯಂತೆ ಕರೆಯಲು ಪ್ರಯತ್ನಿಸಿದರೆ ಅದಕ್ಕೆ ಸಿಗುವುದು ಅಪಹಾಸ್ಯವೇ ಹೊರತು ಗೌರವವಲ್ಲ. ನಿನ್ನ ಮನಸ್ಸು, ನಿನ್ನ ಆತ್ಮ ಯಾವುದಕ್ಕಾಗಿ ತುಡಿಯುತ್ತದೆಯೋ, ಯಾವ ಕೆಲಸವೂ ನಿನಗೆ ಆಯಾಸದ ಬದಲು ಆನಂದವನ್ನು ನೀಡುತ್ತದೆಯೋ ಅದೇ ನಿನ್ನ ಸ್ವಧರ್ಮ. ಅದನ್ನು ಮೊದಲು ಗುರುತಿಸು. ನಿನ್ನ ದಾರಿ ಯಾವುದು ಎಂದು ಸ್ಪಷ್ಟವಾದಾಗ ಅರ್ಧ ಯುದ್ಧವನ್ನು ಗೆದ್ದಂತೆ. ಎರಡನೆಯದಾಗಿ, ನಿನ್ನ ಸ್ವಧರ್ಮ ಯಾವುದೆಂದು ತಿಳಿದ ಮೇಲೆ ನೀನು ಕರ್ಮ ಮಾಡಲೇಬೇಕು. ಅಂದರೆ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ, ಸಂಪೂರ್ಣ ಸಮರ್ಪಣಾಭಾವದಿಂದ ನಿರ್ವಹಿಸಬೇಕು. ಜ್ಞಾನವಿದ್ದು ದಾರಿ ತಿಳಿದಿದ್ದು ಸುಮ್ಮನೆ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ. ದಡದಲ್ಲಿ ನಿಂತು ನೀರಿನ ಆಳವನ್ನು ಅಳೆಯುತ್ತಾ ಕುಳಿತರೆ ನದಿಯನ್ನು ದಾಟಲಾಗದು. ಅದಕ್ಕೆ ಇಳಿದು ಈಜಲೇಬೇಕು. ಕರ್ಮ ಮಾಡದೆ ಒಂದು ಕ್ಷಣವೂ ಇರಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ನಿನ್ನ ಆಯ್ಕೆ ಇರುವುದು ಕರ್ಮ ಮಾಡುವುದು ಅಥವಾ ಬಿಡುವುದರಲ್ಲಿ ಅಲ್ಲ, ಬದಲಾಗಿ ಆ ಕರ್ಮವನ್ನು ಹೇಗೆ ಮಾಡುವುದು ಎಂಬುದರಲ್ಲಿ. ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಒಂದು ಪೂಜೆಯಂತೆ ಮಾಡು. ಅದರಲ್ಲಿ ನಿನ್ನ ಸಂಪೂರ್ಣ ಗಮನವನ್ನು, ಶಕ್ತಿಯನ್ನು, ಪ್ರೀತಿಯನ್ನು ಹಾಕು. ಫಲಿತಾಂಶದ ಬಗ್ಗೆ ಯೋಚಿಸುತ್ತಾ ಕೆಲಸ ಮಾಡಿದರೆ ನಿನ್ನ ಗಮನ ಚದುರಿ ಹೋಗುತ್ತದೆ. ಆದರೆ ಕೆಲಸವನ್ನೇ ದೇವರೆಂದು ಭಾವಿಸಿ ಮಾಡಿದಾಗ ಆ ಕೆಲಸದಲ್ಲಿ ಒಂದು ದೈವಿಕ ಸೌಂದರ್ಯ ಮೂಡುತ್ತದೆ. ಆ ಸೌಂದರ್ಯವೇ ನಿನ್ನನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಸೋಮಾರಿತನ ಮತ್ತು ಕರ್ಮದಿಂದ ವಿಮುಖನಾಗುವುದು ಆತ್ಮಹತ್ಯೆಗೆ ಸಮಾನ. ಆದ್ದರಿಂದ ನಿನ್ನ ಸ್ವಧರ್ಮದ ಹಾದಿಯಲ್ಲಿ ಧೈರ್ಯದಿಂದ ಮುನ್ನಡೆದು ಕರ್ಮ ಮಾಡು. ಗೆಲುವು ನಿನ್ನದೇ ಆಗುತ್ತದೆ. ಅದು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ಸತ್ಯವೇನೆಂದರೆ ಫಲಾಪೇಕ್ಷೆಯ ತ್ಯಾಗ. ನೀನು ಮಾಡುವ ಕರ್ಮದ ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣ, ಆದರೆ ಇದೇ ಗೆಲುವಿನ ಮಹಾಮಂತ್ರ. ನೀನು ಬೀಜವನ್ನು ಬಿತ್ತಬಹುದು, ನೀರುಣಿಸಬಹುದು, ಗೊಬ್ಬರ ಹಾಕಬಹುದು. ಆದರೆ ಅದಕ್ಕೆ ಎಷ್ಟು ಫಲ ಬರಬೇಕು, ಯಾವಾಗ ಬರಬೇಕು, ಸಿಹಿಯಾಗಿರಬೇಕು, ಹುಳಿಯಾಗಿರಬೇಕು ಎಂಬುದನ್ನು ನಿರ್ಧರಿಸುವುದು ಪ್ರಕೃತಿ. ನಿನ್ನ ನಿಯಂತ್ರಣದಲ್ಲಿರುವುದು ಕೇವಲ ಶ್ರೇಷ್ಠ ರೀತಿಯಲ್ಲಿ ಬೀಜ ಬಿತ್ತುವುದು ಮಾತ್ರ. ಮಹಾಭಾರತದಲ್ಲಿ ಕರ್ಣನ ಕಥೆಯನ್ನು ಒಮ್ಮೆ ನೆನಪಿಸಿಕೋ ಪಾರ್ಥ. ಅವನಷ್ಟು ಪರಾಕ್ರಮಿ, ದಾನಿ ಇನ್ನೊಬ್ಬನಿಲ್ಲ. ಅವನಿಗೆ ತನ್ನ ಕ್ಷತ್ರಿಯ ಧರ್ಮ ತಿಳಿದಿತ್ತು. ಅದಕ್ಕಾಗಿ ಅವನು ಅದ್ಭುತವಾದ ಕರ್ಮಗಳನ್ನು ಮಾಡಿದನು. ಆದರೆ ಅವನ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಒಂದು ಫಲಾಪೇಕ್ಷೆಯಿತ್ತು. ಅರ್ಜುನನಿಗಿಂತ ಶ್ರೇಷ್ಠನೆನಿಸಿಕೊಳ್ಳಬೇಕು, ಸೂತಪುತ್ರನೆಂಬ ಕಳಂಕವನ್ನು ಅಳಿಸಿಕೊಳ್ಳಬೇಕು, ದುರ್ಯೋಧನನು ಮೆಚ್ಚುಗೆ ಗಳಿಸಬೇಕು, ಜಗತ್ತೇ ತನ್ನನ್ನು ಕೊಂಡಾಡಬೇಕು ಎಂಬ ಬಯಕೆ ಅವನನ್ನು ಸದಾ ಕಾಡುತ್ತಿತ್ತು. ಅವನ ದಾನದ ಹಿಂದೆಯೂ ಕೀರ್ತಿಯಾಪೇಕ್ಷೆಯಿತ್ತು. ಈ ಫಲಾಪೇಕ್ಷೆ ಎಂಬ ವಿಷವೇ ಅವನನ್ನು ಒಳಗಿನಿಂದ ಸುಡುತ್ತಿತ್ತು. ಅದು ಅವನಲ್ಲಿ ಅಸೂಯೆ, ಕೋಪ ಮತ್ತು ಹತಾಶೆಯನ್ನು ತುಂಬಿತ್ತು. ಕೊನೆಗೆ ಅವನ ಎಲ್ಲ ಪರಾಕ್ರಮ, ಜ್ಞಾನ ಮತ್ತು ಕರ್ಮಗಳಿದ್ದರೂ ಫಲದ ಮೇಲಿನ ವ್ಯಾಮೋಹವೇ ಅವನ ಸೋಲಿಗೆ ಕಾರಣವಾಯಿತು. ಅವನು ಹೊರಗಿನ ಯುದ್ಧದಲ್ಲಿ ಸೋಲುವ ಮುನ್ನವೇ ತನ್ನ ಮನಸ್ಸಿನೊಳಗಿನ ಯುದ್ಧದಲ್ಲಿ ಸೋತು ಹೋಗಿದ್ದನು. ಆದ್ದರಿಂದ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಆದರೆ ಗೆಲುವು, ಸೋಲು, ಲಾಭ, ನಷ್ಟ, ಕೀರ್ತಿ, ಅಪಕೀರ್ತಿಗಳ ಬಗ್ಗೆ ಚಿಂತಿಸಬೇಡ. ಅವು ನಿನ್ನ ಕೈಯಿಲ್ಲದ ವಿಷಯಗಳು. ಅವುಗಳಿಗಾಗಿ ನಿನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡ. ನಾಲ್ಕನೇದಾಗಿ, ಈ 3 ಸತ್ಯಗಳನ್ನು ಅಳವಡಿಸಿಕೊಂಡಾಗ ನಿನಗೆ ಸಹಜವಾಗಿ ಲಭಿಸುವುದೇ ಸಮಚಿತ್ತತೆ. ಅಂದರೆ ಸುಖ ದುಃಖ, ಗೆಲುವು ಸೋಲು
ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ. ಯಾವಾಗ ನೀನು ಫಲದ ಮೇಲಿನ ಆಸೆಯನ್ನು ಬಿಡುತ್ತೀಯೋ ಆಗ ನಿನಗೆ ಗೆದ್ದಾಗ ಹಿಗ್ಗಾಗುವುದಿಲ್ಲ, ಸೋತಾಗ ಕುಗ್ಗಾಗುವುದಿಲ್ಲ. ಸಮುದ್ರದ ಮೇಲೆ ಅಲೆಗಳು ಏಳಬಹುದು, ಬೀಳಬಹುದು, ಆದರೆ ಸಮುದ್ರದ ಆಳ ಸದಾ ಶಾಂತವಾಗಿರುತ್ತದೆ. ಆ ಸಮುದ್ರದಂತೆ ನಿನ್ನ ಮನಸ್ಸು ಸ್ಥಿರವಾಗಬೇಕು. ಗೆಲುವು ಸಿಕ್ಕಾಗ ಅದು ನಿನ್ನನ್ನು ಅಹಂಕಾರಿಯಾಗಿಸಬಾರದು, ಸೋಲು ಎದುರಾದಾಗ ಅದು ನಿನ್ನನ್ನು ನಿರಾಶೆಯ ಕೂಪಕ್ಕೆ ತಳ್ಳಬಾರದು. ಪ್ರತಿಯೊಂದು ಅನುಭವವನ್ನು ಒಂದು ಪಾಠವೆಂದು ಸ್ವೀಕರಿಸು. ಈ ಸಮಚಿತ್ತತೆಯ ಸ್ಥಿತಿಯೇ ನಿಜವಾದ ಗೆಲುವು. ಏಕೆಂದರೆ ಹೊರಗಿನ ಪ್ರಪಂಚದಲ್ಲಿ ಸಿಗುವ ಗೆಲುವು ಶಾಶ್ವತವಲ್ಲ, ಆದರೆ ಮನಸ್ಸಿನ ಸಮತೋಲನವೆಂಬ ಗೆಲುವು ನಿನ್ನೊಂದಿಗೆ ಸದಾ ಇರುತ್ತದೆ. ಯಾರು ಈ ಸ್ಥಿತಿಯನ್ನು ತಲುಪುತ್ತಾರೋ ಅವರೇ ಸ್ಥಿತಪ್ರಜ್ಞರು, ಅವರೇ ನಿಜವಾದ ವಿಜಯಿಗಳು. ಹಾಗಾದರೆ ಪಾರ್ಥ, ಕೇಳು, ಜೀವನದ ಯುದ್ಧದಲ್ಲಿ ಗೆಲ್ಲಲು ಬೇಕಾದ 4 ಆಯುಧಗಳಿವು. ಮೊದಲು ನಿನ್ನ ದಾರಿಯನ್ನು ಅಂದರೆ ಸ್ವಧರ್ಮವನ್ನು ತಿಳಿ. ಆ ದಾರಿಯಲ್ಲಿ ಶ್ರದ್ಧೆಯಿಂದ ಅಂದರೆ ಕರ್ಮದಿಂದ ಸಾಗು. ಆ ಪಯಣದ ಫಲದ ಬಗ್ಗೆ ಚಿಂತಿಸದೆ ಅಂದರೆ ಫಲಾಪೇಕ್ಷೆಯ ತ್ಯಾಗದಿಂದ ಇರು. ಹೀಗೆ ನಡೆದಾಗ ನಿನಗೆ ಸಿಗುವ ಶಾಂತಿಯೇ ನಿನ್ನ ಅಂತಿಮ ಗೆಲುವು. ಈ ಆಂತರಿಕ ಗೆಲುವನ್ನು ಸಾಧಿಸಿದವನಿಗೆ ಹೊರಗಿನ ಜಗತ್ತಿನ ಯಾವುದೇ ಸೋಲು ಅವನನ್ನು ಮುಟ್ಟಲಾರದು. ಆದ್ದರಿಂದ ಎದ್ದೇಳು ಮಿತ್ರ, ನಿನ್ನ ಕರ್ತವ್ಯದ ಗಾಂಡೀವವನ್ನು ಕೈಗೆತ್ತಿಕೋ. ಫಲಾಫಲಗಳ ಚಿಂತೆ ಬಿಟ್ಟು ಹೋರಾಡು. ಗೆಲುವು ನಿನ್ನದೇ ಆಗುತ್ತದೆ, ಅದು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತದೆ.